ದಿ ಗರ್ಲ್ ಫ್ರೆಂಡ್ ಇದು ರಾಹುಲ್ ರವೀಂದ್ರನ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇದರ ಒನ್ ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ವಿಕ್ರಮ್ ವಿಕಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂಡ್ ಭೂಮಾ ಒಬ್ಳು ಲಿಟರೇಚರ್ ವಿದ್ಯಾರ್ಥಿ ಒಂದೇ ಕ್ಯಾಂಪಸ್ ನಲ್ಲಿ ಇರುವಂತವ್ರು. ಸೊ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಟಿದ್ದು ಹೇಗೆ, ಆ ಲವ್ ಸ್ಟೋರಿ ಹೇಗಿತ್ತು, ಹೇಗೆಲ್ಲ ನಡೀತು ಅಂಡ್ ಅಲ್ಲಿಂದ ಮುಂದೆ ಏನೇನಾಯ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಡೈರೆಕ್ಟರ್ ಅವರು ಯಾವ ಇಂಟೆನ್ಷನ್ ಅಲ್ಲಿ ಈ ಕಥೆನ ಬರ್ದಿದ್ದಾರೆ, ಅದರಿಂದ ಏನನ್ನ ಹೇಳೋದಕ್ಕೆ ನೋಡಿದರೆ ಆ ವಿಷಯಗಳು ಚೆನ್ನಾಗಿದ್ವು ಅಂತ ಹೇಳ್ಬೋದು. ಅಂದ್ರೆ ಇಟ್ಸ್ ರಿಲೇಟಬಲ್. ಈಗಿನ ಜನರೇಷನ್ ಅಲ್ಲಿ ಯೂತ್ಸ್ ಅಲ್ಲಿ ರಿಲೇಶನ್ಶಿಪ್ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂತ ಯೋಚನೆ ಮಾಡಿದಾಗ ಆಲ್ಮೋಸ್ಟ್ ಕಮಿಟ್ ಆಗಿರೋರು, ಆಗದೆ ಇರೋರು, ಒನ್ ಸೈಡೆಡ್ ಮಜನುಗಳು ಅಂಡ್ ಇವೆಲ್ಲದನ್ನ ಹೊರಗಡೆಯಿಂದ ನೋಡ್ತಾ ಇರೋಂಥವ್ರು ಎಲ್ರಿಗೂ ಇದು ತುಂಬಾ ನೀಟಾಗಿ ಕನೆಕ್ಟ್ ಆಗುತ್ತೆ. ಅದರಲ್ಲೂ ರಿಲೇಶನ್ಶಿಪ್ ಅಲ್ಲಿ ಟಾಕ್ಸಿಸಿಟಿ ಅನ್ನೋದು ಬಿಲ್ಡ್ ಆದಾಗ ಅಲ್ಲಿನ ಒದ್ದಾಟ, ಉಸಿರು ಕಟ್ಟುವಂತ ಪರಿಸ್ಥಿತಿ ಅಂಡ್ ಅದರಿಂದ ತಮ್ಮನ್ನ ತಾವೇ ಕಾಂಪ್ರಮೈಸ್ ಮಾಡ್ಕೊಂಡು ಅಥವಾ ತಮ್ಮ ತನವನ್ನೇ ಮರೆತು ಬದುಕೋದಿದ್ಯಲ್ಲ, ಆ ಫೇಸ್ ಹೇಗಿರತ್ತೆ. ಜೊತೆಗೆ ಸ್ನೇಹಿತರು, ಅವರ ಜೊತೆ ಕಳೆಯುವಂತ ಸಮಯ, ಇದನ್ನೆಲ್ಲ ಆರ್ಡರ್ ನಲ್ಲಿ ಹೇಳೋದಕ್ಕಾಗಲ್ಲ. ಬಟ್ ಆ ಪಾಯಿಂಟ್ಗಳೇನಿದಾವೆ ಅವುಗಳು ರಿಲೇಟಬಲ್ ಆಗಿದ್ವು, ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ. ಇನ್ನು ಅಲ್ಲಲ್ಲಿ ಬಂದಂತ ಒಂದೆರಡು ಸೀಕ್ವೆನ್ಸಸ್, ಅಮ್ಮನ ಪಾತ್ರ, ಅದರ ಸುತ್ತ ಇದ್ದಂತ ವಿಷಯಗಳು, ಅಪ್ಪ ಹಾಸ್ಟೆಲ್ಗೆ ಬಂದಾಗ ಅಲ್ಲಿ ನಡೆಯೋ ಘಟನೆ, ಆ ಕನ್ವರ್ಸೇಷನ್ಸ್, ಈ ಕಡೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಜೊತೆ ಆಗೋ ಡಿಸ್ಕಷನ್, ತಂದೆ ತಾಯಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದು, ಆ ಡೈಲಾಗ್ಗಳು ಇಷ್ಟ ಆಯ್ತು, ಇಂಪ್ಯಾಕ್ಟ್ಫುಲ್ ಆಗೂ ಇತ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ರಶ್ಮಿಕಾ ಅವರು ತಮ್ಮ ಕ್ಯಾರೆಕ್ಟರ್ ನಲ್ಲಿರೋದನ್ನ ಖಂಡಿತ ಫೀಲ್ ಮಾಡ್ಸಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಅದು ಎಲಿವೇಟ್ ಆಗತ್ತೆ, ಸೊ ಅದಕ್ಕೆ ತಕ್ಕ ಹಾಗೇನೆ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನ ದೀಕ್ಷಿತ್ ಅವರು ಮತ್ತೆ ಉಳಿದ ಆಕ್ಟರ್ ಗಳಿಗೆ ಅಂತ ಒಳ್ಳೆ ಕ್ಯಾರೆಕ್ಟರ್ ಇಲ್ದೆ ಹೋದ್ರೂ ತಮ್ಮ ಕೆಲಸನ ಅಚ್ಚುಕಟ್ಟಾಗೇನೆ ಮಾಡಿದ್ದಾರೆ. ಈಗ ಇದರ ನೆಗೆಟಿವ್ಸ್ ಕಡೆ ಬರೋಣ. ಸಿನಿಮಾ ಹೊರಗೆ ಒಳಗೆ ಎರಡೂ ಕಡೆಯಿಂದನೂ ಸೂಪರ್ಫಿಷಿಯಲ್ ಆಗೇ ಇದೆ. ಅಂದ್ರೆ ಹೊರಗಿಂದ ಇದು ಟೋಟಲಿ ಪ್ಯಾಕ್ ಆಗೂ ಇರ್ಲಿಲ್ಲ, ಮೊಮೆಂಟ್ಗಳಾಗ್ಲಿ ಎಂಟರ್ಟೈನಿಂಗ್ ಸೀಕ್ವೆನ್ಸಸ್ಗಳಾಗ್ಲಿ ಕಾಣ್ಲೇ ಇಲ್ಲ. ಹಾಗೆ ಒಳಗಿಂದ ನೋಡಿದ್ರೂ ತಗೊಂಡಿರೋ ಕಥೆಯಲ್ಲಿ, ವಿಷಯದಲ್ಲಿ ಡೆಪ್ತ್ ಅಂತ ಇರ್ಲಿಲ್ಲ. ಇನ್ನು ಅದರ ಪ್ರೊಸೀಡಿಂಗ್ಸ್, ಇವೆಂಟ್ಸ್, ಅದ್ರ ಬಗ್ಗೆ ಅಂತೂ ಹೇಳೋದೇ ಬೇಡ. ಅವರೇ ಒಂದು ರೂಟ್ ಮ್ಯಾಪ್ ಅಂತ ಹಾಕೊಂಡಿದ್ದಾರೆ, ಈ ರೀತಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಬಟ್ ಆ ಪ್ರೊಸೆಸ್ ಅಲ್ಲಿ ಬೇಕಾಗಿದ್ದಂತ ಇಂಟೆಲಿಜೆಂಟ್ ರೈಟಿಂಗ್ಗೆ ಕಾಣೆ ಆಗಿದೆ. ಕೆಲವೊಂದು ಕಡೆ ಅಂತೂ ತುಂಬಾ ಸಿಲ್ಲಿ ಆಗಿತ್ತು, ಡಮ್ ರೈಟಿಂಗ್ ಅಂತ ಹೇಳ್ತೀನಿ. ಸ್ಪಾಯ್ಲ್ ಮಾಡಲ್ಲ, ಬಟ್ ಆದ್ರೂ ಒಂದೆರಡನ್ನ ಮೆನ್ಷನ್ ಮಾಡ್ಲೇಬೇಕು. ಇದು ಕಾಲೇಜು, ಇರೋದೆಲ್ಲ ಅಡಲ್ಟ್ ಗಳೇ ಹೌದು, ಆದ್ರೂ ಒಬ್ಬ ಹುಡುಗ ಗರ್ಲ್ಸ್ ಹಾಸ್ಟೆಲ್ಗೆ ಹೋಗಿ ಅಲ್ಲೇ ಇರ್ತಾನೆ ಅಂದ್ರೆ ಏನ್ ಅರ್ಥ? ಅಂಡ್ ರಾತ್ರಿ ಆಗಿದೆ, ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲ್ಗೆ ಬಂದು ಇರ್ತಾಳೆ ಅಂಡ್ ಇನ್ನೂ ಒಂದೆರಡು ಸಲನೂ ಭೇಟಿ ಆಗಿರಲ್ಲ. ಆಲ್ರೆಡಿ ರೊಮ್ಯಾನ್ಸ್, ರಿಲೇಶನ್ಶಿಪ್, ಯಪ್ಪ ನೋಡುವಾಗ ಹರೇ ಇದೇನಿದು ಅಂತ ಅನ್ಸ್ಬಿಡ್ತು. ಇನ್ಫ್ಯಾಕ್ಟ್ ನೋಡೋ ನಮ್ಗಳನ್ನ ಬಿಡಿ, ಸ್ಕ್ರಿಪ್ಟ್ ಲೆವೆಲ್ ನಲ್ಲೇ ಇದನ್ನ ಓಕೆ ಮಾಡ್ದವ್ರು ಯಾರು ಅಂತ. ಅಂಡ್ ಇನ್ನೂ ಇಂಥ ಸಂದರ್ಭಗಳು ಸುಮಾರಿದಾವೆ. ಸೊ ಅದೆಲ್ಲ ನನಗೆ ಯಾಕೆ ಬೇಕಿತ್ತು ಅಂತ ಅನ್ಸಿದ್ದೇ ಹೆಚ್ಚು. ಟೋಟಲ್ ಆಗಿ ಇದೊಂದು ಆವರೇಜ್ ಟು ಅಬವ್ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಇಂಟೆನ್ಷನ್ ಚೆನ್ನಾಗಿದೆ, ತಗೊಂಡಿರೋ ವಿಷಯಗಳು ಕೂಡ ರಿಲೇಟಬಲ್ ಆಗೇ ಇದಾವೆ. ಆದ್ರೆ ಅದನ್ನ ಹೇಳಿರೋ ರೀತಿ, ತೋರಿಸಿರೋ ರೀತಿ, ಆಸ್ ಅ ಸಿನಿಮಾ ಒಂದು ಕಥೆಯಾಗಿ ಇದು ತುಂಬಾನೇ ಹಿಂದೆ ಉಳ್ಕೊಂಡಿದೆ ಅಂತ ಹೇಳ್ಬೋದು, ಎಸ್ಪೆಷಲಿ ಇದರ ಬರವಣಿಗೆಯಲ್ಲಿ. ಹಾಗೆ ಪ್ಯಾಟರ್ನ್ ಚೆನ್ನಾಗಿದೆ, ಬಟ್ ಸ್ಕ್ರೀನ್ ಪ್ಲೇ ಹಲವು ಕಡೆ ಕೈ ಕೊಟ್ಟಿರೋದ್ರಿಂದ ಸಿನಿಮಾ ಸ್ಟ್ರೆಚ್ ಆಯ್ತು, ಸ್ಲೋ ಆಯ್ತು ಅನ್ನೋ ಫೀಲ್ ಕೂಡ ಬರುತ್ತೆ. ಸೊ ನಿಮಗೆ ಇದು ಒಂದು ಲವ್ ಸ್ಟೋರಿ ಆಗಿ ಹೇಳಿರೋ ಪಾಯಿಂಟ್ಗಳು ವರ್ಕ್ ಆಗತ್ತೆ ಅನ್ನೋದಾದ್ರೆ ಖಂಡಿತ ಒಮ್ಮೆ ಟ್ರೈ ಮಾಡ್ಬೋದು. ಬಟ್ ಉಳ್ದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ, ಡಿಸ್ಕಸ್ ಮಾಡೋಣ. ಸೈನಿಂಗ್ ಆಫ್, ಲಿಖಿತ್.